ಎಸ್ ಹರೇ ಕೃಷ್ಣ. ಎಲ್ಲರಿಗೂ ಸ್ವಾಗತ. ಶ್ರೀಮದ್ ಭಾಗವತಂ 3ನೇ ಸ್ಕಂದ 24ನೇ ಅಧ್ಯಾಯ ಶ್ಲೋಕ 6ರಿಂದ 9. ಎಸ್ ಕೃಷ್ಣ ಚೈತನ್ಯ 6ನೇ ಶ್ಲೋಕ. ತಸ್ಯಾ ಭೌತಿತೆ ಕಾಲೇ ಭಗವಾನ್ ಮಧುಸೂದನ ಕಾರ್ದಮಂ ವೀರ್ಯಂ ಆಪನ್ನ ಯಜ್ಞೆ ಅಗ್ನಿ ಇವದಾರುಣಿ. ಅನುವಾದ: ಮಧು ಎಂಬ ದಾನವನ ಸಂಹಾರಕನಾಗಿ ಮಧುಸೂದ ನೆನೆಸಿದ ದೇವೋತ್ತಮ ಪರಮೇಶ್ವರನು ಎಷ್ಟೋ ವರ್ಷಗಳಾದ ಮೇಲೆ ಕರ್ದಮನ ವೀರ್ಯದಲ್ಲಿ ಪ್ರವೇಶಿಸಿ ಯಜ್ಞದಲ್ಲಿ ಸೌದೆಯಿಂದ ಬೆಂಕಿಯು ಹೊರಗೆ ಬರುವ ಹಾಗೆ ದೇವಹೂತಿಯಲ್ಲಿ ಆವಿರ್ಭವಿಸಿದನು. ನೆಕ್ಸ್ಟ್ ಶ್ಲೋಕ ನಂಬರ್ 7. ಅವಾದಯನ್ ತದಾ ವ್ಯೋಮ್ನಿ ವಾದಿತ್ರಾಣಿ ಗಣ ಗಣ ಗಾಯಂತಿ ತಂ ಸ್ಮ ಗಂಧರ್ವ ನೃತ್ಯಂತಿ ಅಪ್ಸರಸ ಮುದ. ಅನುವಾದ: ಶರಣ ಭಕ್ತಿಯನ್ನು ಸ್ವಾಮಿ ಶಿಲ್ಪೋಪಾಧ್ಯಾಯ. ಅವನು ಭೂಮಿಯಲ್ಲಿ ಅವತಾರ ತಾಳಿದಾಗ ಆಕಾಶದಲ್ಲಿ ದೇವತೆಗಳು ಮಳೆ ಸುರಿಸುವ ಮೋಡಗಳಂತೆ ಸಂಗೀತ ವಾದ್ಯಗಳ ಧ್ವನಿಯುಂಟು ಮಾಡಿದರು. ದೇವಗಾಯಕರಾದ ಗಂಧರ್ವರು ಭಗವಂತನ ಮಹಿಮೆಗಳನ್ನು ಹಾಡಿದರು ಮತ್ತು ಅಪ್ಸರೆಯರು ಆನಂದ ತನ್ಮಯರಾಗಿ ನರ್ತಿಸಿದರು. ಶ್ಲೋಕ 8. ಪೇತು ಸುಮನಸಾ ದಿವ್ಯ ಕೇಚರೈ ಅಪವರ್ಜಿತ ಪ್ರಷೇದೂಚಾದಿಶ ಸರ್ವ ಅಂಬಾಂಶಿ ಚ ಮನಾಂಶಿ ಚ. ಅನುವಾದ ಮತ್ತು ಭಾವಾರ್ಥ ಶರಣ ಭಕ್ತಿವೇದಾಂತ ಸ್ವಾಮಿ ಶಿಲಪ್ರಭಾಗೆ. ಭಗವಂತನ ಅವತಾರದ ವೇಳೆಯಲ್ಲಿ ದೇವತೆಗಳು ಆಕಾಶದಲ್ಲಿ ತಡೆಯಿಲ್ಲದೆ ಸಂಚರಿಸುತ್ತಾ ಹೂಮಳೆಗೆರೆದರು. ಎಲ್ಲಾ ದಿಕ್ಕುಗಳು, ಎಲ್ಲಾ ಜಲಗಳು ಮತ್ತು ಪ್ರತಿಯೊಬ್ಬನ ಮನಸ್ಸು ತುಂಬಾ ತೃಪ್ತವಾದ. ಲಾಸ್ಟ್ ಶ್ಲೋಕ 9. ತತ್ಕರ್ದಮ ಆಶ್ರಮ ಪದಂ ಸರಸ್ವತ್ಯ ಪರಿಶ್ರಿತಂ ಸ್ವಯಂಭೂ ಶಾಕಂ ಋಷಿಭಿ ಮರೀಚಿ ಆದಿಭಿ ಅಭ್ಯಯಾತ್. ಅನುವಾದ ಮತ್ತು ಭಾವಾರ್ಥ ಚರಣಾರವಿಂದ ಭಕ್ತಿವೇದಾಂತ ಸ್ವಾಮಿ ಶಿಲಪ್ರಭುಪಾದ್ ಕಿ ಜೈ. ಪ್ರಥಮವಾಗಿ ಜನ್ಮವೆತ್ತಿದ ಜೀವಿಯಾಗಿರುವ ಬ್ರಹ್ಮನು ಸರಸ್ವತಿ ನದಿಯಿಂದ ಆವೃತವಾದ ಕರ್ದಮಾಶ್ರಮ ಸ್ಥಳಕ್ಕೆ ಮರೀಚಿ ಮತ್ತು ಇತರ ಮುನಿಗಳೊಂದಿಗೆ ತೆರಳಿದನು. ಎಸ್ ಕೃಷ್ಣ. ಹರೇ ಕೃಷ್ಣ. ಇವತ್ತಿನ ಟಾಪಿಕ್: ಹೌ ಲಿಮಿಟೆಡ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅನ್ಲಿಮಿಟೆಡ್. ದ ಲಾರ್ಡ್ ಈಸ್ ಆಲ್ವೇಸ್ ಲಾರ್ಡ್. ಭಾವಾರ್ಥದಲ್ಲಿ ಉಂಟು ನೋಡಿ, ಪ್ರಭುಪಾದರಂತದ್ದು ಮೊದಲನೇ 6ನೇ ಭಾವಾರ್ಥದಲ್ಲಿ ಪ್ರಭುಪಾದ ಹೇಳಿದ್ದಾರೆ. ಎಸ್, ಭಗವಂತನು ಯಾವಾಗಲೂ ಭಗವಂತನೇ ಆಗಿರುವ. ದ ಲಾರ್ಡ್ ಈಸ್ ಆಲ್ವೇಸ್ ಲಾರ್ಡ್. ಹಾಗೆ ಈಗ ಪ್ರಶ್ನೆ ಬರುವಂತದ್ದು, ಹೌ ಲಿಮಿಟೆಡ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಅನ್ಲಿಮಿಟೆಡ್. ಈಗ ಲಿಮಿಟೆಡ್ ಯಾರು, ಅನ್ಲಿಮಿಟೆಡ್ ಯಾರು? ಒಂದು ನಿಮಿಷ. ಎಸ್ ಸರಿ, ನಾವೆಲ್ಲ ಲಿಮಿಟೆಡ್, ನಾವು ಲಿಮಿಟೆಡ್, ಭಗವಂತ ಅನ್ಲಿಮಿಟೆಡ್. ಆದ್ರೆ ಈಗ ನಮ್ಮ ತಲೆಯಲ್ಲಿ ಎಂತ ಉಂಟು? ನಾವು ಲಿಮಿಟೆಡ್ ಉಂಟು. ಎಂತ ಉಂಟು ನಮ್ಮ ತಲೆಯಲ್ಲಿ? ಲಿಮಿಟೆಡ್. ಎಸ್. ಈಗ ನಮ್ಮ ಸಮಸ್ಯೆ ಅಂತ ಅಂದ್ರೆ, ನಮ್ಮ ತಲೆಯಲ್ಲಿ ನಾವು ಅನ್ಲಿಮಿಟೆಡ್ ಅಂತ ಉಂಟು. ಇದು ಸಮಸ್ಯೆ. ಸಮಸ್ಯೆ ಇರುವಂತದ್ದು ನಮ್ಮಲ್ಲೇ ಇರುವಂತದ್ದು, ಭಗವಂತನಲ್ಲಿ ಇಲ್ಲ. ಹಾಗೆ ಇದು ಸಮಸ್ಯೆ. ಒಮ್ಮೆ ಎಂತ ಆಗ್ತದೆ ಅಂದ್ರೆ, ಒಬ್ಬ ಪತ್ರ ಬರೆಯುವಂಥದ್ದು ಪ್ರಭುಪಾದಿಗೆ. ಎಂತ ಪತ್ರ? ಟೆಂಪಲ್ ಪ್ರೆಸಿಡೆಂಟ್ ಸರಿ ಇಲ್ಲ, ಅವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಇವರು ಸರಿ ಇಲ್ಲ, ಇವರು ಸರಿ. 3 ಪುಟ ಬರೆದಿದ್ದಾನೆ. ಎಂತ ಇದೆ? ಅವರು ಸರಿ ಇಲ್ಲ, ಇವರು ಸರಿ ಬರೆದಿದ್ದಾನೆ. ಲಾಸ್ಟ್ಗೆ ಯುವರ್ ಇನ್ಸಿಗ್ನಿಫಿಕೆಂಟ್ ಸರ್ವೆಂಟ್ ಅವನ ಹೆಸರು ಹಾಕಿದ್ದಾನೆ. ಪ್ರಭುಪಾದ ಓದಿದ್ರು, ಓದಿ. ಯು ಆರ್ ನಥಿಂಗ್, ನಾಟ್ ಇವನ್ ಯು ಆರ್ ಇನ್ಸಿಗ್ನಿಫಿಕೆಂಟ್, ನಥಿಂಗ್.
ಹಿಂದಿಯಲ್ಲಿ ಹೇಳುವುದಾದ್ರೆ ತುಮ್ ಕುಚ್ ನಹೀ ಹೋ, ನಾದಿ ಏನು ಅಲ್ಲ ನೀನು, ಪ್ರಭುಪಾದ ಹೇಳುವಂತ. ಯಾಕಂದ್ರೆ ನೋಡಿ, ಡಿವೋಟೀಸ್ ಎಂತ ಮಾಡ್ತಾರೆ, ಅವರು ನಿಜವಾಗಿ ಸೀರಿಯಸ್ ಡ್ಯೂಟಿ ಆದ್ರೆ ಆ ರೀತಿ ಬರೆದು ಕಳಿಸುವುದಿಲ್ಲ. ಕಂಪ್ಲೇಂಟ್. ಅದಕ್ಕೆ ಪ್ರಭುಪಾದ ಹೇಳಿ ಯುವರ್ ನಥಿಂಗ್ ಅಂತ. ಲಾಸ್ಟಿಗೆ ಅಷ್ಟೆಲ್ಲ ಬರೆದು ಲಾಸ್ಟಿಗೆ ಯುವರ್ ಇನ್ಸಿಗ್ನಿಫಿಕೆಂಟ್ ಸರ್ವೆಂಟ್. ಆಕ್ಚುಲಿ ನಾವು ಈ ಕನ್ಕ್ಲೂಷನ್ಗೆ ಬರಬೇಕು, ವಿ ಆರ್ ನಥಿಂಗ್. ಶ್ರೀಲ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಹೇಳುವಂತದ್ದು ಫಾಲ್ಟ್ ಫೈಂಡಿಂಗ್, ತಪ್ಪು ಹುಡುಕುವುದರಲ್ಲಿ ವಿಮುಖತೆ. ನಾವು ಬೆರಳು ತೋರಿಸ್ತೇವೆ, ಅವ ಮಾಡಿದ್ದು, ಇವ ಮಾಡಿದ್ದು. ನನ್ನ ಒಂದು ಎಕ್ಸಾಂಪಲ್ ಹೇಳ್ತೇನೆ. ಇದು ನಾನು ಸ್ಕೂಲಲ್ಲಿ ಇರುವಾಗ, ನಾನು ಕ್ಲಾಸ್ ರೆಪ್ ಆಗಿದೆ, ಕ್ಲಾಸ್ ರೆಪ್ರೆಸೆಂಟೇಟಿವ್. ಹಾಗೆ ಕ್ಲಾಸ್ ರೆಪ್ರೆಸೆಂಟೇಟಿವ್ ಆಗಿರುವಾಗ ಒಂದು ಕ್ಲಾಸ್ 45 ಮಿನಿಟ್ಸ್ ಕ್ಲಾಸ್. ಹಾಗೆ ಒಂದು ಟೀಚರ್ ಬರಲಿಲ್ಲ. ಹಾಗೆ ಕ್ಲಾಸ್ ರೆಪ್ಪಿಗೆ ಹೋಗಿ ಬೋರ್ಡ್ ಎದುರು ಹೋಗಿ ನಿಲ್ಲಲಿಕ್ಕೆ, ಯಾರೆಲ್ಲ ಮಾತಾಡ್ತಾರ ಅಂತ. ಹಾಗೆ ನಾನು ಹೋಗಿದ್ದೆ. ಬೋರ್ಡಲ್ಲಿ ಒಂದು ಹೆಸರು ಬರೆದಿದ್ದೇನೆ, ಒಂದು 10 ಮಂದಿ ಹೆಸರು ಬರೆದಿದ್ದೇನೆ. ಒಂದು ನಿಮಿಷ. ಹರೇ ಕೃಷ್ಣ. ಹಾಗೆ ನನಗೆ ಬರ್ದ ಮೇಲೆ ಒಂದು 20 ನಿಮಿಷ ನಿಂತೆ. ನನಗೆ ಸಾಕಾಯ್ತು. ನಾನು ಬಂದು ನನ್ನ ಬೆಂಚಲ್ಲಿ ಕುತ್ಕೊಂಡೆ. ಮತ್ತೆ ನಾನು ಕೂಡ ಮಾತಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಮಾತಾಡಿ ಅದು ಜೋರು ಗೊಬ್ಬೆ ಆಯ್ತು. ಫ್ರೀ ಪೀರಿಯಡ್. ಕಡೆಗೆ ಟೀಚರ್ ಬಂದ್ರು. ನನ್ನ ಹತ್ರ ಕೇಳಿದ್ರು, ಎಸ್ ಮಿಸ್ಟರ್, ಯು ಆರ್ ದಿ ಕ್ಲಾಸ್ ರೇರ್, ವೈ ದೇರ್ ವಾಸ್ ಸೋ ಮಚ್ ನಾಯ್ಸ್ ಅಂತ ಕೇಳಿದ್ರು. ಯಾಕೆ ಅಷ್ಟು ಗೊಬ್ಬೆ ಇಲ್ಲ ಯಾಕೆ ಅಂತ ಕೇಳಿದ್ರು. ಅದಕ್ಕೆ ನಾನು ಹೇಳಿದೆ, ನಾನು ಅಲ್ಲಿ ಬರ್ದಿದ್ದೇನೆ, ಹೆಸರು ಬರ್ದಿದ್ದೇನೆ, ಯಾರೆಲ್ಲ ಮಾತಾಡಿದ್ರು ಹೆಸರು ಬರ್ದಿದ್ದೇನೆ. ಅದಕ್ಕೆ ಕೇಳಿದ್ರು, ಇಷ್ಟೇ ಜನ ಮಾತಾಡಿದ, ಬೇರೆಯವ್ರು ಯಾರು ಮಾತಾಡ್ಲಿಲ್ವಾ ಕೇಳಿದ್ರು. ಇಲ್ಲ ಅಂತ ಹೇಳಿದ್ರು. ಹೀಗೆ ತೋರಿಸಿ, ಅವ್ರು ಮಾತಾಡಿದ್ರು, ಇವರು ಮಾತಾಡಿದ್ರು ತೋರಿಸಿ. ಕಡೆಗೆ ನನ್ನ ಹತ್ರ ಬಂದು ಹೀಗೆ ಮಾಡಿದ್ರು. I was there backside, I was seeing everything. First 20 minutes I was not there, the next 20 minutes I was there. You were talking. ನೀನು ಕೂಡ ಮಾತಾಡ್ತಿದ್ದೆ ಹೇಳಿದ್ರು. ಆಕ್ಚುಲಿ ನಾನು ಕೂಡ ಮಾತಾಡ್ತಿದ್ದೆ. ಆದ್ರೆ ನಮ್ಗೆ ಎಂತ ಅಂದ್ರೆ, ಅವ ಸರಿ ಇಲ್ಲ, ಇವ ಸರಿ ಇಲ್ಲ. ಇದು ನಮ್ದು ಅಭ್ಯಾಸ. ಹುಟ್ಟು ಗುಣ ಸುತ್ತರೂ ಹೋಗುವುದಿಲ್ಲ. ಮೆಟೀರಿಯಲ್ ವರ್ಲ್ಡ್ ಅಲ್ಲಿ ಪ್ರಾಬ್ಲಮ್ ಇದೆ, ದೊಡ್ಡ ಸಮಸ್ಯೆ ಇದು. ಶ್ರೀಲ ಭಕ್ತಿವೇದಾಂತ ಸರಸ್ವತಿ ಠಾಕೂರ್ ಹೇಳುವಂತದ್ದು, ನಾವು ಯೂಶುವಲಿ ಇನ್ನೊಬ್ಬನಲ್ಲಿ ಸ್ಟ್ರಿಕ್ಟ್, ನಮ್ಮಲ್ಲಿ ನಾವು ಲೀನಿಯಂಟ್. ಇನ್ನೊಬ್ಬರಲ್ಲಿ ನಾವು ತುಂಬಾ ಸ್ಟ್ರಿಕ್ಟ್. ಅವರೆಲ್ಲ ಒಂದು ಉಲ್ಟಾ ಮಾಡ್ಬೇಕಂದ್ರೆ, ನಮ್ಮಲ್ಲಿ ನಾವು ತುಂಬಾ ಸ್ಟ್ರಿಕ್ಟ್ ಮಾಡ್ಬೇಕಂದ್ರೆ ಇನ್ನೊಬ್ಬರಲ್ಲಿ ಲೀನಿಯಂಟ್ ಮಾಡ್ಬೇಕು. I'm having so much of faults. ಇದು ಯಾರು? ಪ್ಯೂರ್ ಡಿವೋಟೀಸ್ ಹೇಳುವಂಥದ್ದು, ಭಕ್ತಿವಿನೋದ ಠಾಕೂರ್ ಹೇಳುವಂಥದ್ದು, ಪ್ರಭುಪಾದ ಕೂಡ ಹೇಳ್ತಾರೆ. ಎಲ್ಲ ಪ್ಯೂರ್ ಡಿವೋಟೀಸ್ ಆಗಿ ಹೇಳುವಂಥದ್ದು. ನನ್ನಲ್ಲಿ ತುಂಬಾ ದೋಷಗಳು ಉಂಟು. ಅದು ನಾವೇನ್ ತಿಳಿಸುವಂಥದ್ದು, ನಾನು ಸರಿ. ಇದು ಎಂತ ಆಗಿದೆ ಅಂದ್ರೆ ತುಂಬಾ ಇದು ದೊಡ್ಡ ರೋಗ. ಹೇಗೆಂದ್ರೆ ಕೆಲವೊಮ್ಮೆ ಈಗ 4 ಸ್ಟೇಜ್ ಕ್ಯಾನ್ಸರ್, ಡಾಕ್ಟರ್ ಹತ್ರ ಹೋಗುವ ಹೇಳ್ತಾರೆ ತುಂಬಾ ಡೀಪ್ ಹೋಗಿದೆ, ವಿ ಕಾಂಟ್ ಡು ಎನಿಥಿಂಗ್. ಅದೇ ರೀತಿ ಇದು ದೊಡ್ಡ ರೋಗ. ಯಾವ್ದು ದೊಡ್ಡ ರೋಗ? ನಾನು ಸರಿ. ಇದು ತುಂಬಾ ಡೀಪ್ ಆಗಿ ಹೋಗಿದೆ, ಹೊರಗೆ ಬರ್ಲಿಕ್ಕೆ ಆಗುದಿಲ್ಲ ಇದರಿಂದ. ಇದು ಸರಿಯಾ ತಪ್ಪ? ನೀವೆಲ್ಲರೂ ನಿಮ್ಮ ಇದನ್ನು ಜಸ್ಟ್ ಕೇಳ್ಕೊಳ್ಳಿ.
ಅಂದ್ರೆ ನನಗೆ ಹೇಳ್ಬೇಕಂತಿಲ್ಲ. ಎಸ್, ಇದು ಸರಿಯಾ ತಪ್ಪ? ಸರಿ ಪ್ರಭುಜಿ. ಅಂದ್ರೆ ನಾವು ಸರಿ ನಮ್ಗೆ ಬರ್ತಾ ಇರ್ತದ ಕಂಟಿನ್ಯೂಸ್ ಆಗಿ? ಪ್ರತಿ ದಿವಸ ಬರುತ್ತೆ. ಪ್ರತಿ ಸೆಕೆಂಡ್ ಅಲ್ಲಿ ಬರ್ತಾ ಇರ್ತದ? ಪ್ರತಿ ದಿವಸ ಬರುತ್ತೆ. ಪ್ರತಿ ದಿವಸ ಅಲ್ಲ, ಸೆಕೆಂಡ್ಗೆ ಬರ್ತದ ನಾನು ಸರಿ ಅಂತ? ಹಾಗೆ ಬರುದಿಲ್ಲ. ಮತ್ತೆ ಹಾಗೆ ಯಾರು ಇರೋದಿಲ್ಲ. ಒಂದು ಘಟನೆ ನಡೆದಾಗ ನಾನು ಹೇಳಿದ್ದೆ ಸರಿ ಅಂತ. ಘಟನೆ ಆದಾಗ ಬರ್ತದೆ, ಬಾಕಿ ಟೈಮಲ್ಲಿ ಬರುವುದಿಲ್ಲ. ಇಲ್ಲ. ಎಸ್, ಹಾಗಾಗಿ ಇದು ದೊಡ್ಡ ಸಮಸ್ಯೆ. ಪ್ರಭುಪಾದ ಹೇಳುವಂತದ್ದು, ದ ಕಂಡೀಷನ್ ಸೋ ದೇ ಆರ್ ಥಿಂಕಿಂಗ್ ದಟ್ ಈಸ್ ದ ಎಂಜಾಯರ್. ಫಾಲ್ಸ್ಲಿ ಥಿಂಕಿಂಗ್. ಫಾಲ್ಸ್ಲಿ ಅಂದ್ರೆ ತಪ್ಪು ರೀತಿಯಲ್ಲಿ. ಎಂಜಾಯರ್ ಇಸ್ ಕೃಷ್ಣ. we should be participate in his enjoyment. ನಾವು ಭಗವಂತನ ಎಂಜಾಯ್ಮೆಂಟ್ ಅಲ್ಲಿ ಭಾಗಿಯಾಗಬೇಕು, ಅವನ ಖುಷಿಯಲ್ಲಿ. ನಾವು ಇಂಡಿಪೆಂಡೆಂಟ್ ಆಗಿ ಎಂಜಾಯ್ ಮಾಡ್ಲಿಕ್ಕೆ ಆಗುದಿಲ್ಲ. ಹಾಗಾಗಿ ಭೌತಿಕ ಲೋಕದಲ್ಲಿ ಈ ಬದ್ಧ ಜೀವಿಗೆ ಯಾಕೆ ಸಮಸ್ಯೆ ಬರುವುದಂದ್ರೆ ಇದೇ ಸಮಸ್ಯೆ. ಹಾಗಾಗಿ ನಾವು ಎಣಿಸುವಂಥದ್ದು, ಯಸ್ ನಾನು ಅನ್ಲಿಮಿಟೆಡ್, ನಾನು ಹಾಗೆ, ನಾನು ಹೀಗೆ, ನಾನು ಹಾಗೆ. ಈಗ ನಾನು ನಿಮ್ಗೆ ಒಂದು ಆಕ್ಟಿವಿಟಿ ಕೊಡ್ತೇನೆ. ಈಗ ನಿಮ್ಗೆ ಒಂದು ಆಕ್ಟಿವಿಟಿ, ಎಲ್ಲರೂ ಕರೆಕ್ಟ್ ಆಗಿ ಕೇಳಿ. ಇನ್ನೊಬ್ಬನ ದೋಷ ಹುಡುಕ್ಲಿಕ್ಕೆ ನಿಮ್ಗೆ ಆಗ್ತದೆ ಇದು ಹುಡುಕ್ಲಿಕ್ಕೆ? ಈಗ ನಿಮ್ಗೆ ಎರಡೆರಡು ಗ್ರೂಪ್ ಮಾಡ್ತೇನೆ, ನೀವು ಇನ್ನೊಬ್ಬರದು ದೋಷ ಹುಡುಕ್ಲಿಕ್ಕೆ ಆಗ್ತದಾ? ಆಗ್ತದೆ. ಎಲ್ಲರಿಗೆ ಆಗ್ತದ ಆಕ್ಟಿವಿಟಿ ಮಾಡ್ಲಿಕ್ಕೆ? ಆಗಲ್ಲ ಪ್ರಭುಜಿ. ಫಸ್ಟ್ ಆಫ್ ಆಲ್ ನಮ್ಮಲ್ಲೇ ಜಾಸ್ತಿ ತಪ್ಪಿರುತ್ತೆ, ಬೇರೆಯವ್ರಿಗೆ. ಓಕೆ, ಈಗ ನಾನು ಉಲ್ಟಾ ಒಂದು ಆಕ್ಟಿವಿಟಿ ಕೊಡ್ತೇನೆ. ಎಂತ ಆಕ್ಟಿವಿಟಿ ಅಂದ್ರೆ ನಿಮ್ಮಲ್ಲಿ ದೋಷ ಹುಡುಕುವಂತದ್ದು. ಅದು ಆಗ್ತದಾ ಮಾಡ್ಲಿಕ್ಕೆ? ಎಕ್ಸಾಕ್ಟ್ಲಿ ಆಗುತ್ತೆ. ಈಗ ಎಂತ ನೋಡಿ, ನಾನು ಒಂದು ಆಕ್ಟಿವಿಟಿ, ಎರಡು ಆಕ್ಟಿವಿಟಿ ಕೊಡ್ತೇನೆ. ಒಂದು ಆಕ್ಟಿವಿಟಿ ಇನ್ನೊಬ್ಬನಲ್ಲಿ ದೋಷ, ಅದು ನಿಮ್ಗೆ ಮಾಡ್ಬೋದು. ರಪ್ಪ ಆಗ್ತದೆ ನಿಮ್ಗೆ ಇಮಿಡಿಯೇಟ್. ನಾನು ನಿಮ್ಗೆ ಒಂದು ಅರ್ಧ ಗಂಟೆ ಟೈಮ್ ಕೊಟ್ರೆ 1/4 ಗಂಟೆಯಲ್ಲಿ ಮುಗಿಸ್ತೀನಿ ನೀವು. ಈಗ ನಾನು ಇನ್ನೊಂದು ಆಕ್ಟಿವಿಟಿ ಕೊಡುವಂತ, ನಿಮ್ಮಲ್ಲಿ ದೋಷ ಬರುವುದೇ ಇಲ್ಲ, ದೋಷವೇ ಇಲ್ಲ, ನಾನು ಸರಿ. ಹಾಗಾಗಿ ಮೊದಲಿಗೆ ನಾವು ಅರ್ಥ ಮಾಡಬೇಕು, ನಾನು ಏನು ಅಲ್ಲ. ಪ್ಯೂರ್ ಡಿವೋಟಿ, ಶುದ್ಧ ಭಕ್ತರ ವಿಚಾರ ಯಾವಾಗಲೂ ಹಾಗೆ. ಪ್ರಭುಪಾದಿಗೆ ಅಮೆರಿಕಕ್ಕೆ ಹೋಗಿ ತುಂಬಾ ಸಕ್ಸಸ್ ಆಯ್ತು. ಎಲ್ಲರೂ ಬಂದು ಪ್ರಭುಪಾದ ಕೇಳ್ತಾ ಇದ್ರು, ಪ್ರಭುಪಾದ ಯು ಹ್ಯಾವ್ ಡನ್ ಸೋ ಮಚ್. ಪ್ರಭುಪಾದ ಹೇಳುವಂಥದ್ದು, ಐ ಹ್ಯಾವ್ ಡನ್ ನಥಿಂಗ್, ನಾನು ಏನು ಮಾಡಲಿಲ್ಲ. ಮತ್ತೆ ಇದೆಲ್ಲ, ದಿಸ್ ಇಸ್ ಬೈ ದಿ ಮರ್ಸಿ ಆಫ್ ಮೈ ಗುರು ಅಂಡ್ ಕೃಷ್ಣ. This is Chaitanya Mahaprabhu's unlimited mercy. It's flowing. ಅವರ ಕೃಪೆ ಅಂತ ಹೇಳುವಂತದ್ದು ಹರಡ್ತಾ ಉಂಟು. ಪ್ರಭುಪಾದ ಹೇಳುವಂತದ್ದು, the only thing what I am having very strong faith under the words of my spiritual master. ನನ್ನ ಗುರುವಿನ ಮಾತಿನ ಮೇಲೆ ನನಗೆ ಪ್ರಬಲವಾದ ನಂಬಿಕೆ ಉಂಟು. ಅದೇ ಒಂದು ಇರುವಂತದ್ದು, ಬೇರೆ ಎಂತ ಇಲ್ಲ. ಯಾಕೆಂದ್ರೆ ಪ್ಯೂರ್ ಡಿವೋಟೀಸ್ ತುಂಬಾ ಹಂಬಲ್. ಹಾಗಾಗಿ they can understand unlimited. Actually pure devotee is also unlimited. ಯಾಕೆ? ಕೃಷ್ಣ will make them unlimited. ಈಗ ನಾವು ಲಿಮಿಟೆಡ್, ನಾವು ಬದ್ಧ ಜೀವಿಗಳು. ಪ್ಯೂರ್ ಡಿವೋಟೀಸ್ they are not ಬದ್ಧ ಜೀವಿ, they are ನಿತ್ಯ ಸಿದ್ಧಾಸ್. ಹಾಗಾಗಿ ನಾವು ಇದನ್ನು ತಿಳಿಬೇಕು. ಈಗ ನಾವು ಒಂದೊಂದು ವಿಷಯಕ್ಕೆ ಹೋಗುವ. ಈಗ ಫಸ್ಟಿಗೆ ಬ್ರಹ್ಮ, ನಿಮ್ಗೆಲ್ಲರಿಗೂ ಗೊತ್ತುಂಟು. ಬ್ರಹ್ಮನಿಗೆ ಕೃಷ್ಣನ ವೃಂದಾವನ ಲೀಲೆ ಮಾಡುವಾಗ ಬ್ರಹ್ಮನಿಗೆ ಇದು ದೇವೋತ್ತಮ ಪರಮ ಕೃಷ್ಣ ಅಂತ ಗೊತ್ತಿಲ್ಲ. ಯಾರೋ ಒಂದು ಮಗು ಅಂತ ಬರ್ತಾನೆ, ಅಪಹರಿಸ್ತಾನೆ. ಅವನ ಗೋಪ ಫ್ರೆಂಡ್ಸ್ ಮತ್ತೆ ಕರುಗಳನ್ನು ಅಪಹರಿಸ್ತಾನೆ. ಆಗ ಕೃಷ್ಣ ನೋಡಿ, ಕೃಷ್ಣ ಇಸ್ ಅ ಮಾಸ್ಟರ್ ಬ್ಲಾಸ್ಟರ್. ಅವೆಂತ ಮಾಡ್ತಾನೆ, ಎಕ್ಸ್ಪಾನ್ಷನ್ ಆಗ್ತಾನೆ,
ಕರುಗಳು, ಹಸುಗಳು ಮತ್ತೆ ಅವನ ಫ್ರೆಂಡ್ಸ್. ಮತ್ತೆ ಬ್ರಹ್ಮ ವಾಪಸ್ ಬರ್ತಾನೆ. ಬ್ರಹ್ಮ ತುಂಬಾ ಫಾಸ್ಟ್ ಬರ್ತಾನೆ, ನಮ್ಮಾಗೆ ಅಲ್ಲ, ತುಂಬಾ ಫಾಸ್ಟ್ ಬರ್ಬೋದು ಅವನಿಗೆ. ಇಲ್ಲಿ ಅದನ್ನು ಹೇಳ್ತಾರೆ, ಎಂತ ದೇವತೆಗಳು ದೇ ಕ್ಯಾನ್ ಟ್ರಾವೆಲ್. ನಮ್ಗೆ ಆ ರೀತಿ ವಿ ಕಾನ್ ಟ್ರಾವೆಲ್ ಇನ್ ಹೇರ್, ಅವರಾಗೆ ಆಗುದಿಲ್ಲ, ಬಿಕಾಸ್ ವಿ ಆರ್ ಲಿಮಿಟೆಡ್. ಹಾಗೆ ಬಂದು ನೋಡ್ತಾನೆ. ಬಂದು ನೋಡುವಾಗ ಹಾಗೆ ಇದ್ದಾರೆ. ಇಮ್ಮಿಡಿಯೇಟ್ ಅವನಿಗೆ ತುಂಬಾ ಬುದ್ಧಿವಂತ ಬ್ರಹ್ಮ. ನಾವು ಟ್ಯೂಬ್ಲೈಟ್, ನಮ್ಗೆ ಅರ್ಥವೇ ಆಗುದಿಲ್ಲ, ಎಂತೆಂತ ಮಾಡಿದ್ರು ಅರ್ಥ ಆಗುದಿಲ್ಲ. ಸೀದಾ ಹೋಗ್ತಾರೆ ಅವನ ಲೋಕದಲ್ಲಿ, ಅವ್ರು ಹಾಗಿದ್ದಾರೆ, ಗೊತ್ತಾಗ್ತದೆ ಇದು ದೇವತಂಬರ ಪುರುಷ ಅಂತ. ಬಂದು ಅಡ್ಡ ಬೀಳ್ತಾನೆ, ಕೂಗ್ತಾನೆ, ನನಗೆ ತಪ್ಪಾಯ್ತು ಅಂತ. ಇಂದ್ರನಿಗೆ ಅದು ಕೃಷ್ಣ ದೇವತಂಬರ ಪುರುಷ ಗೊತ್ತಿಲ್ಲ. ಎಲ್ಲರೂ ಇಂದ್ರನಿಗೆ ಪೂಜೆ ಮಾಡ್ತಾರೆ. ಕೃಷ್ಣ ಹೇಳ್ತಾನೆ, ಇಂದ್ರನಿಗೆ ಪೂಜೆ ಬೇಡ, ಗೋವರ್ಧನಿಗೆ ಮಾಡಿ. ಕೃಷ್ಣನಿಗೆ ಪೂಜೆ ಮಾಡುವಾಗ ಲಾಸ್ಟಿಗೆ ಅವನು ಜೋರು ಮಳೆ ಸುರಿಸ್ತಾನೆ. ಕೃಷ್ಣ 7 ದಿವಸ 7 ರಾತ್ರಿ ಕಿರುಬೇರಲ್ಲಿ ಬೆಟ್ಟವನ್ನು ಎತ್ತಾನೆ. ಮತ್ತೆ ಇಂದ್ರನಿಗೆ ಗೊತ್ತಾಗ್ತದೆ, ಅಡ್ಡ ಬಂದು ಬೀಳ್ತಾನೆ, ಎಸ್ ನೀನು ನನ್ನ ಸ್ವಾಮಿ. ಮತ್ತೆ ಶಿವ ಕೂಡ, ಶಿವನಿಗೆ ಕೂಡ ಗೊತ್ತಿರಲಿಲ್ಲ. ಮತ್ತೆ ಶಿವನಿಗೆ ಕೂಡ ಗೊತ್ತಾಗ್ತದೆ, ಒಂದು ರಾಕ್ಷಸ ಬೃಂದಾವನದಲ್ಲಿ, ಅವನಿಗೆ ಎಂತವಂಥದ್ದು ಶಿವ ಸಪೋರ್ಟ್ ಮಾಡ್ತಾನೆ. ಕಡೆ ಗೊತ್ತಾಗ್ತದೆ ಶಿವನಿಗೆ, ಶಿವ ಕೂಡ ಮತ್ತೆ ಅಡ್ಡ ಬೀಳ್ತಾನೆ. ಈಗ ಇಂಥದ್ದು ತುಂಬಾ ಇನ್ಸಿಡೆನ್ಸ್ ಉಂಟು. ಹಾಗಾಗಿ ಈಗ ಇಂದ್ರ, ಶಿವ, ಬ್ರಹ್ಮ ಇವರೆಲ್ಲ ಮಾಮೂಲಿ ಅಲ್ಲ. ಅವರಿಗೆ ಅರ್ಥ ಆಗಲಿಲ್ಲ ಕೃಷ್ಣ ಎಂತ ಅಂತ. ಸೊ ಟು ಅಂಡರ್ಸ್ಟ್ಯಾಂಡ್ ಅನ್ಲಿಮಿಟೆಡ್ ಇಟ್ ಇಸ್ ವೆರಿ ಡಿಫಿಕಲ್ಟ್. ತುಂಬಾ ಕಷ್ಟ. ಕೃಷ್ಣನನ್ನು ಅರ್ಥ ಮಾಡುವ ಸುಲಭದ ಕೆಲಸ ಅಲ್ಲ, ಆದ್ರೆ ಸುಲಭ. ಕಷ್ಟ ಆದ್ರೆ ಸುಲಭ. ಇದಕ್ಕೆ ಒಂದು ಅಚಿಂತ್ಯ ಅಭೇದ ಅಭೇದ ತತ್ವ. ಅಚಿಂತ್ಯ ಭೇದ ಅಭೇದ ತತ್ವ, ಸೈಮಲ್ಟೇನಿಯಸ್ ಅಂಡ್ ಡಿಫರೆಂಟ್, ಟೋಟಲ್ ಇನ್ಕನ್ಸ್ಯೂಮಬಲ್. ಎಸ್ ಹೇಗೆ ಕಷ್ಟ ಹೇಳಿದ್ದೇನೆ, ಅದು ಕೂಡ ಸುಲಭ. ಹೇಗೆ? ಎಸ್ ಹರೇ ಕೃಷ್ಣ. ಯಾರು ಹೇಳ್ತೀರಿ? ಶುದ್ಧ ಭಕ್ತರಿಗೆ ಸುಲಭ ಪ್ರಭುಜಿ, ಶುದ್ಧ ಭಕ್ತರಿಗೆ ಸುಲಭ. ಮಧುಮಯ ಹೇಳಿ. ಹರೇ ಕೃಷ್ಣ ಪ್ರಭುಜಿ. ಭಗವಂತನನ್ನ ಅರ್ಥಕೊಳ್ಳೋದು ಕಷ್ಟ, ಆದರೆ ಶುದ್ಧ ಭಕ್ತರಿಗೆ ಭಗವಂತನ ಅರ್ಥ ಆಗ್ತಾನೆ. ಯಾಕೆಂದ್ರೆ ಭಗವಂತ ಭಕ್ತನಿಗೆ ತಾನು ತೋರ್ಸ್ಕೋಬೇಕು ಅಂತ ಅವನೇ ಡಿಸೈಡ್ ಮಾಡಿದಾಗ ಮಾತ್ರ ಆಗ್ತದೆ. ಅಂದ್ರೆ ಭಗವಂತನ ಮರ್ಸಿ ಇದ್ದರೆ ಮಾತ್ರ ಅವನನ್ನು ಅರ್ಥ ಮಾಡ್ಕೊಳ್ಳೋದು ಸುಲಭ. ಹರೇ ಕೃಷ್ಣ. ಧನ್ಯವಾದ ಧನ್ಯವಾದ. ನೋಡಿ, ಗುರು ಕೃಷ್ಣ ಕೃಪಾಯ ಭಕ್ತಿಲತಾ ಬೀಸಿ. ಈಗ ಭಗವದ್ಗೀತೆ ಕೃಷ್ಣ ಹೇಳುವಂತದ್ದು 10ನೇ ಅಧ್ಯಾಯದ 2ನೇ ಶ್ಲೋಕ. ನಮೇ ವಿದು ಸುರಾಗಣೆ, ದೇವತೆಗಳಾಗಲಿ ಋಷಿಗಳಿಗಾಗಲಿ ನನ್ನ ಅರ್ಥ ಮಾಡ್ಲಿಕ್ಕೆ ಆಗುವುದು. ಅದೇ 18ನೇ ಅಧ್ಯಾಯದ 55ನೇ ಶ್ಲೋಕದಲ್ಲಿ ಭಗವಂತ ಹೇಳುವಂಥದ್ದು ಭಕ್ತ್ಯ ಮಾಮ ಬೀಜಾನಾತಿ, ಭಕ್ತನಿಗೆ ಅರ್ಥ ಆಗ್ತದೆ. ಹಾಗಾಗಿ ಭಗವಂತನ ಅನ್ಲಿಮಿಟೆಡ್ ಅರ್ಥ ಮಾಡ್ಬೇಕಿದ್ರೆ ಕೃಪೆ ಬೇಕು. ಯಾವುದು ಕೃಪೆ? ಗುರು ಮತ್ತೆ ಕೃಷ್ಣನ ಕೃಪೆ. ಗುರು ಮತ್ತೆ ಕೃಷ್ಣನ ಕೃಪೆಯಿಂದ ಅರ್ಥ ಆಗ್ತದೆ, ಇಲ್ಲದ ಅರ್ಥವಾಗುವುದಿಲ್ಲ. ಹಾಗಾಗಿ ಈ ಕೃಷ್ಣ ಪ್ರಜ್ಞೆ ಅನ್ನೋದು, ಕೃಷ್ಣ ಕಾನ್ಶಿಯಸ್ನೆಸ್ ಅನ್ನೋದು ಒಂದು ರೀತಿಯಲ್ಲಿ ತುಂಬಾ ಕಷ್ಟ, ಒಂದು ರೀತಿಯಲ್ಲಿ ತುಂಬಾ ಸುಲಭ. ಯಾರಿಗೆ ಕಷ್ಟ? ಯಾರು ಗುರುವಿಗೆ ಮತ್ತು ಕೃಷ್ಣನಿಗೆ ಟೋಟಲ್ ಸರೆಂಡರ್ ಆಗಲಿಲ್ಲ ಅವರಿಗೆ ಕಷ್ಟ. ಯಾರು ಟೋಟಲ್ ಸರೆಂಡರ್ ಆಗಿದ್ದಾರೆ, ಇಮಿಡಿಯೇಟ್ ಆಗಿ ತಿಳಿಸ್ತಾನೆ ಭಗವಂತ. ಭಗವದ್ಗೀತೆಯಲ್ಲಿ ಭಗವಂತ ಹೇಳುವಂತದ್ದು 10.11 ತೇಷಾಂ ಏವಾನುಕಂಪಾರ್ಥಂ ಅಹಂ ಅಜ್ಞಾನಿ ಜಂತಮಃ ನಾಶಾಮಿ ಆತ್ಮ ಭಾವಸ್ಥೋ ಜ್ಞಾನ ದೀಪೇನ ಭಾಷರ. ಭಗವಂತ ಎಂತ ಮಾಡ್ತಾನೆ? ಆ ಜ್ಞಾನದ ಬೆಳಕಿನಿಂದ ಅಜ್ಞಾನ ಕತ್ತಲು ನಾಶ ಮಾಡ್ತಾನೆ ಭಗವಂತ. ಈಗ ಹೇಗೆಂದ್ರೆ, ಈಗ ನಿಮ್ಗೆ ಪ್ರಧಾನಮಂತ್ರಿ ಮೋದಿಯನ್ನು ಮೀಟ್ ಆಗ್ಬೇಕು. ಈಗ ನಿಮ್ಗೆ 100 ಜನಕ್ಕೆ ಇಷ್ಟ ಆಯ್ತು ಅಂದ್ರೆ ಇಚ್ಛೆ ಬಂತು, ಸಾರಿ, ನಿಮ್ಗೆ ಮೀಟ್ ಆಗ್ಲಿಕ್ಕೆ ಆಗ್ತದ ಮೋದಿಯನ್ನು? ನಿಮ್ಗೆ ಇಚ್ಛೆ ಬಂದಿದೆ ಈಗ ಪ್ರಧಾನಮಂತ್ರಿ ಮೋದಿಯನ್ನು ಭೇಟಿ ಆಗ್ಲಿಕ್ಕೆ, ನಿಮ್ಗೆ ಇಚ್ಛೆ ಆಗೋದಿಲ್ಲ ಪ್ರಭುಜಿ. ಆಗೋದಿಲ್ಲ ಪ್ರಭುಜಿ. ಯಾಕೆ ಆಗುವುದಿಲ್ಲ? ಯಾಕೆ ಆಗುವುದಿಲ್ಲ?
ಅವರ ಅಪಾರ್ಟ್ಮೆಂಟ್ ಎಷ್ಟು ಬ್ಯುಸಿ ಇರ್ತಾರೆ, ಅವ್ರಿಗೆ ನಮ್ಮಂತವರಿಗೆ ಅವ್ರ ಲೆಕ್ಕವೇ ಇಲ್ಲ, ಏನೂ ಇಲ್ಲ. ಲೆಕ್ಕವೇ ಇಲ್ಲ. ನಾವಂತೂ ವಿಶೇಷ ಅಲ್ಲ. ಓಕೆ, ಈಗ ಇನ್ನೊಂದು ಪ್ರಶ್ನೆ, ಹಾಗಾದ್ರೆ ಕೃಷ್ಣನ ಅಪಾಯಿಂಟ್ಮೆಂಟ್ ನಮ್ಗೆ ತೆಗಿಲಿಕ್ಕೆ ಆಗ್ತದ? ಇಲ್ಲ ಪ್ರಭುಜಿ, ಹೇಗಾಗತ್ತೆ? ಕೃಷ್ಣ ಅಷ್ಟು ದೊಡ್ಡ ಭಗವಂತ. ಆಗುದಿಲ್ಲ. ಯಾಕೆ ಯಾಕೆ ಆಗುದಿಲ್ಲ? ಈಗ ನಾವೆಲ್ಲ ಭಕ್ತರು, ಯಾಕೆ ನಮ್ಗೆ ಕೃಷ್ಣನ ಅಪಾಯಿಂಟ್ಮೆಂಟ್ ತಗೊಳ್ಳಿಕ್ಕೆ ಆಗುದಿಲ್ಲ? ನಾವ್ ಇನ್ನೂ ಶುದ್ಧರಾಗಿ ಆ, ಶುದ್ಧ ಶುದ್ಧನಾಗಿಲ್ಲ ಭಕ್ತರು. ಪ್ರಭುಜಿ, ನಾವು ಶುದ್ಧನಾಗಿಲ್ಲ ಇನ್ನ, ಶುದ್ಧ ಭಕ್ತಿಗೆ ಬಂದಿಲ್ಲ. ಬೇರೆಯವ್ರು ಹೇಳ್ಬೋದು ಯಾಕೆ ನಮ್ಗೆ ಅಪಾಯಿಂಟ್ಮೆಂಟ್ ತೆಗಿಲಿಕ್ಕೆ ಆಗುದಿಲ್ಲ. ಮೋದಿ ಅಪಾರ್ಟ್ಮೆಂಟ್ ತೆಗಿಲಿಕ್ಕೆ ಆಗಲ್ಲ ಅಂತ ಕೋಟಿ ಕೋಟಿ ಮೋದಿನೇ ಆಗುದಿಲ್ಲ, ಕೃಷ್ಣನ್ ಎಲ್ಲಿ ಆಗ್ತದೆ? ಆಗಲ್ಲ. ಎಸ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಮೋದಿದೇ ಆಗುದಿಲ್ಲ, ಕೃಷ್ಣಂದು ಎಲ್ಲಿ ಆಗ್ತದೆ? ಈಗ ನೋಡಿ, ಈಗ ಮೋದಿ ಅಪಾಯಿಂಟ್ಮೆಂಟ್ ತೆಗಿಲಿಕ್ಕೆ ಆಗುದಿಲ್ಲ, ಆದ್ರೆ ಈಗ ನಾವೊಂದು ಒಳ್ಳೆ ಆಕ್ಟಿವಿಟಿ ಮಾಡಿದ್ರೆ ಮೋದಿ ಪರ್ಸನಲ್ ಆಗಿ ಎಂತ ಹೇಳುವಂಥದ್ದು ನಮ್ಮಲ್ಲಿಗೆ ಬರ್ತಾರೆ ಅಂತ ನೀವು ಕೆಲಸ ಮಾಡ್ಬೇಕು. ಅದೇ ರೀತಿ ಕೃಷ್ಣ ಕೂಡ ಕೃಷ್ಣ ಅನ್ಲಿಮಿಟೆಡ್, ಕೃಷ್ಣ ಅನ್ಲಿಮಿಟೆಡ್. ಆದ್ರೆ ಅವ ಎಂತ ಮಾಡ್ತಾನೆ? ಯಾರು ಪ್ಲೀಸ್ ಮಾಡಿದ್ದಾರೆ ಅವರಿಗೆ ಈ ರೀತಿ ಬರ್ತಾನೆ, ಮಗನಾಗಿ ಬರ್ತಾನೆ, ಮತ್ತೊಂದು ಬರ್ತಾನೆ, ಇನ್ನೊಂದು ಬರ್ತಾನೆ. ಹಾಗಾಗಿ ಪ್ರಭುಪಾದರು ಹೇಳುವಂಥದ್ದು, ಡೋಂಟ್ ಟ್ರೈ ಟು ಸಿ ಕೃಷ್ಣ, ಡೂ ಸಮಥಿಂಗ್ ಸೋ ದಟ್ ಕೃಷ್ಣ ಸೀಸ್ ಯು. ಡೂ ಸಮಥಿಂಗ್ ಅಂದ್ರೆ ಯಾವುದ್ರಲ್ಲಿ? ನಮ್ಮ ಈ ಭೌತಿಕದಲ್ಲಿ ಅಲ್ಲ, ಆಧ್ಯಾತ್ಮಿಕದಲ್ಲಿ, ಭಕ್ತಿ ಸೇವೆಯಲ್ಲಿ. ಅಂತ ಒಂದು ಕಾರ್ಯ ಮಾಡ್ಬೇಕಂದ್ರೆ ಕೃಷ್ಣ ಸ್ವತಃ ನಿಮ್ಮನ್ನು ನೋಡುವ ಹಾಗೆ. ಹಾಗಾಗಿ ಇಲ್ಲಿ ಕರ್ದಮುನಿಯ ಭಕ್ತಿ, ದೇವತೆಯ ಭಕ್ತಿಗೆ ಭಗವಂತ ಪ್ಲೀಸ್ ಆಗಿದ್ದಾನೆ. ಭಗವಂತ ಪ್ಲೀಸ್ ಆದ ಮೇಲೆ ಭಗವಂತ ಈ ರೀತಿ ಮಾಡುವಂಥದ್ದು. ಹಾಗಾಗಿ ನಮ್ಮ ಜೀವನದ ಉದ್ದೇಶ, ಗುರಿ ಅಂತಂದ್ರೆ ಏನಕ್ಕೇನ ಪ್ರಕಾರೇನ, ಬೈ ಸಮ್ ಆರ್ ಅದರ್ ಯು ಹ್ಯಾವ್ ಟು ಪ್ಲೀಸ್ ಕೃಷ್ಣ. ಈಗ ಕೃಷ್ಣನನ್ನು ಪ್ಲೀಸ್ ಮಾಡ್ಲಿಕ್ಕೆ ನಮ್ಗೆ ಅರ್ಹತೆ ಇಲ್ಲ, ಸೊ ಯು ಪ್ಲೀಸ್ ದಿ ಸ್ಪಿರಿಚುವಲ್ ಮಾಸ್ಟರ್. ಸ್ಪಿರಿಚುವಲ್ ಮಾಸ್ಟರ್ ಪ್ಲೀಸ್ ಮಾಡ್ಬೇಕಂದ್ರೆ, ಯಾಕೆಂದ್ರೆ ಈಗ ಪ್ರಭುಪಾದ ಹೇಳಿದೆ, ಈಗ ಪ್ರಭುಪಾದ ಚಂದ್ರಮ ಹೇಳಿದ್ದಾರೆ, ಮೋರ ಸೇನಾಧಿಪತಿ ಭಕ್ತ ಆಯಗ ನಿಶ್ಚಯಿಸಿ. ಅದು ಯಾರು? ಬೇರೆ ಯಾರು? ಪ್ರಭುಪಾದ. ಹಾಗೆ ಈಗ ಪ್ರಭುಪಾದ ಒಟ್ಟಿಗೆ ಇದ್ದಾರೆ, ಚಂದ್ರಮ ಒಟ್ಟಿಗೆ. ಅವ್ರು ಹೇಳಿದ್ರು, ಎಸ್, ಇವ ನನ್ನ ಜನ, ಪಾಸ್. ಜಸ್ತಿ ಹೇಳಿದ್ರೆ ಸಾಕತಿ, ಈಗ ಕುಟ್ಟಿ ಹೇಳಿದ್ರೆ ಇವ ನನ್ನ ಜನ. ನೀವೀಗ ಭಕ್ತಿ ಸೇವೆ ಮಾಡ್ತಾ ಇದ್ದೀರಿ, ತುಂಬಾ ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಿ, ತುಂಬಾ ಸರ್ಕಸ್ ಮಾಡ್ತಾ ಇದ್ದೀರಿ, ತುಂಬಾ ಮಾಡ್ತಾ ಇದ್ದೀರಿ, ತುಂಬಾ. ಆದ್ರೆ ನೀವು ಎಷ್ಟೇ ಮಾಡಿ ಭಗವಂತ ಪ್ಲೀಸ್ ಆಗದಿದ್ರೆ ಶ್ರಮ ಏವೈ ಕೇವಲ. ಅಂದ್ರೆ ಪ್ರಭುಪಾದಿರುವಂತದ್ದು, once you have to make Krishna smile, ಒಮ್ಮೆ ಕೃಷ್ಣ ಸ್ಮೈಲ್ ಮಾಡ್ಬೇಕಂತ ನಿಮ್ಮ ಸೇವೆ ನೋಡಿ, then your life is successful. ಈಗ ನಾವು ಎಂತ ಸೇವೆ ಮಾಡ್ಬೇಕು? ಕೃಷ್ಣ ಸ್ಮೈಲ್ ಮಾಡ್ಬೇಕಿದ್ರೆ ನಾವು ಎಂತ ಸೇವೆ ಮಾಡ್ಬೇಕು? ಎಸ್, ಹರೇ ಕೃಷ್ಣ. ಎಂತದ್ದು ಸೇವೆ ಮಾಡ್ಬೇಕು ನಾವು ಕೃಷ್ಣ ಸ್ಮೈಲ್ ಮಾಡ್ಬೇಕಿದ್ರೆ? ಭಕ್ತಿ ಸೇವೆ. ಎಂತ ಭಕ್ತಿ ಸೇವೆ? ಭಕ್ತಿ ಸೇವೆ ಹೌದು. ಅವನ ಪ್ರೀತಿಯ ಮಕ್ಕಳ ಸೇವೆ ಮಾಡಬೇಕು. ಅಪ್ರತಿಹತ. ಅಯ್ಯತುಕಿ ಅಪ್ರತಿಹತ, ಯಾವುದೇ ಎಕ್ಸ್ಪೆಕ್ಟೇಷನ್ ಇಲ್ಲದೆ 24 ಗಂಟೆ. ಓಕೆ, ವೆರಿ ಗುಡ್. ಬೇರೆ? ಅನ್ಕಂಡೀಷನ್. ಓಕೆ, ಬೇರೆ? ಅವರ ಭಕ್ತರ ಸೇವೆ ಮಾಡ್ಬೇಕು. ಭಕ್ತರ ಸೇವೆ ಮಾಡ್ಬೇಕು. ಎಸ್, ವೆರಿ ಗುಡ್. ಕಮಲಯೋ ಸೇವೆ ಮಾಡಬೇಕು. ಓಕೆ, ಎಸ್, ಫಲಾಪೇಕ್ಷೆ ಇಲ್ಲದ ಸೇವೆ. ಓಕೆ, ಧನ್ಯವಾದಗಳು, ಧನ್ಯವಾದಗಳು. ಹಾಗೆ ಈಗ ಹೆಚ್ಚಿನವರು ಯಶೋದೆಯ ಮಗ ಕೃಷ್ಣ, ನನ್ನ ಮಗ ಕೂಡ ಕೃಷ್ಣ. ತಪ್ಪು. ಯಶೋದೆ ಮಗ ಆಗ್ಲಿಕ್ಕೆ ಯಶೋದೆ ಅಂತ ಸೇವೆ ಮಾಡಿದಲ್ಲ, ಅಂದ್ರೆ ಟೋಟಲಿ ಕ್ವಾಲಿಫೈಡ್. ಕೃಷ್ಣನ ಎಲ್ಲ ಎಕ್ಸಾಮ್ ಅಲ್ಲಿ ಕ್ವಾಲಿಫೈಡ್. ನಾವು ಕ್ವಾಲಿಫೈ ಆಗ್ಲಿಲ್ಲ ಎಕ್ಸಾಮ್ ಅಲ್ಲಿ, ಕೃಷ್ಣ ಪರೀಕ್ಷೆಯಲ್ಲಿ. ಆದ್ರೆ ನಮ್ಗೆ ಇಚ್ಛೆ, ನನ್ನ ಮಗ ಆಗ್ಬೇಕು. ಓಕೆ, ಇಚ್ಛೆ ಓಕೆ, ಆದ್ರೆ ಹಾಗೆ ಆಗುದಿಲ್ಲ. ಅಂದ್ರೆ ತುಂಬಾ ಎಂತ ಹೇಳುವಂಥದ್ದು, ತುಂಬಾ ಪುಣ್ಯ ಮಾಡಿದ್ದಾರೆ, ಅಷ್ಟಿಷ್ಟಲ್ಲ, ತುಂಬಾ.
ಮತ್ತೆ ತುಂಬಾ ಸೇವೆ ಮಾಡಿದ್ದಾರೆ ಭಗವಂತನು, ಅಂತವರಿಗೆ ಅಂತ ಅವಕಾಶ ಸಿಗ್ತದೆ. ಹಾಗಾಗಿ ಇಲ್ಲಿ ಕರ್ದಮ ಆಗ್ಲಿ ದೇವತೆ ಆಗ್ಲಿ ಮಾಮೂಲಿ ಅಲ್ಲ. ಈಗ ಹುಡ್ತಾ ಇದ್ದಾನೆ ಕಪಿಲ ಮುನಿ, ಹುಡ್ತಾ ಇದ್ದಾನೆ. ಕಪಿಲ ಮುನಿ ನನ್ನದನ್ ಕೃಷ್ಣ ಹಿಮ್ಸೆಲ್ಫ್. ಹಾಗಾಗಿ ದೇವೋತ್ತಮ ಪರಮೇಶ್ವರ ಹುಟ್ಟುವಂಥದ್ದು ಮಾಮೂಲಿ ಅಲ್ಲ, ಮಾಮೂಲಿ ಅಲ್ಲ. ಮಾಮೂಲಿ ಆಗ್ತಿದ್ರೆ ಇಲ್ಲಿ ನೆಕ್ಸ್ಟ್ ಶ್ಲೋಕದಲ್ಲಿ ನೋಡಿ, ಎಲ್ಲ ದೇವತೆಗಳು ಮಳೆ ಸುರಿಸ್ತಾ ಇದ್ದಾರೆ, ಆಸ್ಪಿಷಿಯಸ್ನೆಸ್. ಮತ್ತೆ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಅಂತ ಈಗ ನಾವು ಎಣಿಸ್ತೇವೆ ಫಂಕ್ಷನ್. ಇಂದಿನ ಒಂದು MLA ಮಗನ ಮದುವೆಗೆ ಹೋಗಿ ನಾನು ಮತ್ತೆ ಪ್ರೆಸಿಡೆಂಟ್, ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಇತ್ತು. ಈ ಇನ್ಸ್ಟ್ರೂಮೆಂಟ್ ಏನು ಅಲ್ಲ, ಅಲ್ಲಿದ್ದ ಇನ್ಸ್ಟ್ರೂಮೆಂಟ್ ಬೇರೆ, ಅದು ಟ್ರಾನ್ಸೆಂಡೆಂಟಲ್ ಇನ್ಸ್ಟ್ರೂಮೆಂಟ್. ಹಾಗೆ ಭಗವಂತ ಹುಟ್ಟುವಾಗ ಮಳೆ ಸುರಿತದೆ, ಮತ್ತೆ ಈ ಟ್ರಾನ್ಸೆಂಡೆಂಟಲ್ ಇನ್ಸ್ಟ್ರೂಮೆಂಟ್ ಪ್ಲೇ ಆಗ್ತದೆ ಆಕಾಶದಲ್ಲಿ. ಮತ್ತೆ ಮ್ಯೂಸಿಷಿಯನ್, ಮತ್ತೆ ಗಂಧರ್ವರು ಹೇಳುವಂಥದ್ದು, ಸಿಂಗ್ ಮಾಡುವಂಥದ್ದು, ಅಪ್ಸರೆಯನ್ನು ಕುಣಿಯುವಂಥದ್ದು. ಅಪ್ಸರೆಯನ್ನು ಕುಣಿಯುವಂಥದ್ದು ಹೇಗೆ ಅಂದ್ರೆ, ಈ ಕನಕದಾಸರು ಶ್ರೀರಂಗಂಗೆ ಹೋಗ್ತಾರೆ. ಆಗ ಅವರು ಶ್ರೀರಂಗಂ ನೋಡಿ ಒಂದು ಭಜನೆ ಹೇಳ್ತಾರೆ. ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರ ಎನ್ನುತ್ತಲಿದ್ದೆ, ಇಷ್ಟು ದಿನ ಈ ವೈಕುಂಠ ರಂಬೆ ಊರ್ವಶಿ ಮೇನಕೆ ಕಂಡೆ ಅಂದ್ರೆ ಅಲ್ಲಿ ಅವ್ರು ಹೇಳ್ತಾರೆ. ಅಂದ್ರೆ ಎಲ್ಲರೂ ಡ್ಯಾನ್ಸ್ ಮಾಡ್ತಾ ಇರುವಂಥದ್ದು. ಈಗ ಇವರೆಲ್ಲ ಡ್ಯಾನ್ಸ್ ಮಾಡುವಂಥದ್ದು, ಸಿಂಗ್ ಮಾಡುವಂಥದ್ದು ಯಾಕೆ? ಎಸ್, ಯಾರು ಹೇಳ್ತೇವೆ? ಈಗ ಈ ಗಂಧರ್ವರು ಹಾಡ್ತಾ ಇದ್ದಾರೆ, ಅಪ್ಸರೆಯರು ಕುಣಿತಾ ಇದ್ದಾರೆ. ಯಾಕೆ? ಕೃಷ್ಣನನ್ನು ಜನನದ ವೈಭವ ಕಂಡು ಭಗವಂತನನ್ನ ವೈಭವೀಕರಿಸ. ಯಾಕೆ ಯಾಕೆ ಇದಕ್ಕೆ ಒಂದು ವರ್ಡ್ ಉಂಟು, ಆ ವರ್ಡ್ ಹೇಳ್ಬೋದು ಯಾರಿಗಾದ್ರು? ಭಗವಂತನ ಸಂತುಷ್ಟಿ ಪಡಿಸ್ಲಪ್ಪ. ಆ ಭಗವಂತನಿಗೆ ಸಂತುಷ್ಟಿ ಪಡಿಸ. Yes, very good. It is for Krishna's pleasure. ಈಗ ನಾನು ನಿನ್ನ ಮದುವೆಗೆ ಹೋದೆ, ಯಾರಿಗೋಸ್ಕರ? ಅವರವರ ಪ್ಲೇಜರಿಗೆ. ನೋ ಸರ್, ಎನಿಥಿಂಗ್ ಇನ್ಸ್ಟ್ರೂಮೆಂಟ್ ಯು ಕ್ಯಾನ್ ಯೂಸ್, ಎನಿ ಸಿಂಗಿಂಗ್ ಯು ಕ್ಯಾನ್ ಯೂಸ್, ಎನಿಥಿಂಗ್ ಯು ಕ್ಯಾನ್ ಯೂಸ್, ಬಟ್ ಇಟ್ ಈಸ್ ಫಾರ್ ಕೃಷ್ಣಾಸ್ ಪ್ಲೇಜರ್. ಇದು ನಾವು ಅರ್ಥ ಮಾಡ್ಬೇಕು. ಡ್ಯೂಟಿಗೆ ಇದು ಗೊತ್ತುಂಟು, ಎಂತದೇ ಮಾಡಿ, ಬಟ್ ಯಾರಿಗೋಸ್ಕರ? ಯಾರ ಪ್ಲೆಜರ್ಗೋಸ್ಕರ? ಭಗವಂತನ ಪ್ಲೆಜರ್ಗೋಸ್ಕರ. ಈಗ ಕೀರ್ತನ ಆಗ್ತದೆ ಟೆಂಪಲ್ ಅಲ್ಲಿ, ನಾವು ಕೀರ್ತನ ಆಡ್ತೇವೆ. ಕೀರ್ತನ ಆಗುವಂಥದ್ದು ಯಾಕೆ? ಇಟ್ ಈಸ್ ಫಾರ್ ಕೃಷ್ಣಸ್ ಪ್ಲೆಜರ್, ಭಗವಂತನ ಪ್ಲೆಜರ್ಗೋಸ್ಕರ. ಹಾಗಾಗಿ ನಾವು ಎಷ್ಟೋ ಸಲ ಇದನ್ನು ಮರೆತು ಬಿಡ್ತೇವೆ. ನಮ್ಗೆ ಆಡಿಯನ್ಸ್ ಬೇಕು, ಇನ್ನೊಬ್ರು ಬೇಕು, ಮತ್ತೊಂದು ಬೇಕು. ಇಲ್ಲ ಸರ್, ಎನಿಥಿಂಗ್ ಕೀರ್ತನ್, ಎನಿಥಿಂಗ್ ಡಿವೋಷನಲ್ ಸರ್ವಿಸ್ ಈಸ್ ಡನ್ ಫಾರ್ ಕೃಷ್ಣಾಸ್ ಪ್ಲೆಜರ್, ಭಗವಂತನ ಪ್ಲೆಜರಿಗೆ. ಇದನ್ನು ಅರ್ಥ ಮಾಡಬೇಕು, ಇದನ್ನು ಅರ್ಥ ಮಾಡಬೇಕು. ಹಾಗೆ ಆ ಶ್ಲೋಕದಲ್ಲಿ ಆಯ್ತು, 7ನೇ ಶ್ಲೋಕದಲ್ಲಿ. ಮತ್ತೆ 8ನೇ ಶ್ಲೋಕದಲ್ಲಿ ಎಲ್ಲ ದೇವತೆಗಳು ದೇವೆ ಫ್ಲೈಯಿಂಗ್, ಹಾರಾಡ್ತಾ ಇದ್ದಾರೆ ಆಕಾಶದಲ್ಲಿ. ಮತ್ತೆ ಹೂಗಳನ್ನೆಲ್ಲ ಹಾಕ್ತಾ ಇದ್ದಾರೆ. ಹೇಗೆ ಸೇಮ್ ಇನ್ಸ್ಟೆನ್ಸ್ ಋತುದ್ವೀಪಲ್ಲಿ ಉಂಟು, ಅಲ್ಲಿ ಎಲ್ಲ ಸೀಸನ್ 6 ಸೀಸನ್ಸ್ ಬರ್ತದೆ. ಮತ್ತೆ ಚೈತ್ರಮಾವು ಹೋಗುವಾಗ ಎಲ್ಲ ಈ ಮರಗಳು ಹೀಗೆ ಆಗುವಂಥದ್ದು, ಹೀಗೆ ಇದ್ದದ್ದು ಹೀಗೆ ಆಗುವಂಥದ್ದು, ಮತ್ತೆ ಎಲ್ಲ ಹೂಗಳು ಅವರ ಮೇಲೆ ಬೀಳುವಂಥದ್ದು. ಚಂಪಾಟಿ ಅಂತ ಉಂಟು, ಚಂಪಾಟಿ ಋತುದ್ವೀಪಲ್ಲಿ, ಚಂಪಕ ಫ್ಲವರ್ಸ್ ಇರುವಂಥದ್ದು. ಹಾಗಾಗಿ ಇಲ್ಲಿ ಕೂಡ ಹಾಗೆ ಈ ದೇವತೆಗಳು ಆಕಾಶದಲ್ಲಿ ಹಾರಾಡ್ತಾ ಇದ್ದಾರೆ, ಹೂಗಳೆಲ್ಲ ಹೀಗೆ ಹಾಕ್ತಾ ಇದ್ದಾರೆ. ಮತ್ತೆ ಎಂತಾಯ್ತು? ಎಲ್ಲರ ಮೈಂಡ್ ಸ್ಯಾಟಿಸ್ಫೈಡ್ ಆಯ್ತಂತೆ. ಹಾಗಾಗಿ ನಾವು ಯಾವಾಗ ಭಗವಂತನ ಪ್ಲೆಜರ್ಗೆ ಮಾಡ್ತೇವೆ, ಯು ವಿಲ್ ಬಿ ಟೋಟಲಿ ಸ್ಯಾಟಿಸ್ಫೈಡ್.
ಈಗ ನಮ್ಮ ಮೈಂಡ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ. ಯಾಕೆ? ವಿ ಆರ್ ಡೂಯಿಂಗ್ ಸೋ ಮೆನಿ ಆಕ್ಟಿವಿಟೀಸ್ ಫಾರ್ ಅವರ್ ಪ್ಲೇಜರ್. ಒಮ್ಮೆ ಒಂದ ನಮ್ಮ ಪ್ಲೇಜರ್ ಇಲ್ಲ, ನಮ್ದು ಎಕ್ಸ್ಟೆಂಡೆಡ್ ಯಾರು? ನನ್ನ ಹೆಂಡತಿ, ಮಕ್ಕಳು, ನನ್ನ ತಂದೆ ತಾಯಿ, ಇನ್ನೊಬ್ಬ ಅವರ ಪ್ಲೇಜರ್ಗೆ. ಆದ್ರೆ ಈ ಪ್ಲೇಜರ್ ಇಂದ ಸ್ಯಾಟಿಸ್ಫ್ಯಾಕ್ಷನ್ ಆಗುವುದಿಲ್ಲ. ಯು ಮೇ ಡೂ ಕ್ರೋರ್ಸ್ ಆಫ್ ಇಯರ್ಸ್, ಕೋಟಿಗಟ್ಟಲೆ ವರ್ಷ ನೀವು ಮಾಡಿದ್ರು ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಸಿಗುವುದಿಲ್ಲ. ಸ್ಯಾಟಿಸ್ಫ್ಯಾಕ್ಷನ್ ಬರುವಂತದ್ದು ಯಾವಾಗ ನಾವು ಭಗವಂತನ ಪ್ಲೇಜರ್ಗೆ ಮಾಡ್ತೇವೆ. ಇಲ್ಲಿ ಈ ದೇವತೆಗಳು ಈ ರೀತಿ ಮಾಡಿದ್ರು, ದೇ ವರ್ ಟೋಟಲಿ ಸ್ಯಾಟಿಸ್ಫೈಡ್. ಸಂಪೂರ್ಣ ತೃಪ್ತಿ ಸಿಗುವಂತದ್ದು ಯಾವಾಗ ನಾವು ಭಗವಂತನ ಪ್ಲೇಜರ್ಗೆ ಮಾಡ್ತೇವೆ, ಆಗ ನಮಗೆ ಸಿಗ್ತದೆ, ಇಲ್ಲ ಸಿಗುವುದಿಲ್ಲ. ಇದನ್ನು ನಾವು ಅರ್ಥ ಮಾಡಬೇಕು. ಮತ್ತೆ ನೆಕ್ಸ್ಟ್ 9ನೇ ಶ್ಲೋಕದಲ್ಲಿ, ಎಸ್ ಓಕೆ, ಈ ಶ್ಲೋಕದಲ್ಲಿ 8ನೇ ಶ್ಲೋಕದಲ್ಲಿ ಭಾವಾರ್ಥದಲ್ಲಿ ಪ್ರಭುಪಾದ ಹೇಳುವಂತದ್ದು, ಎಸ್ ಪ್ರಭುಪಾದ ಹೇಳುವಂತದ್ದು, ಈಗ ಇದಕ್ಕೊಂದು ಎಕ್ಸಾಂಪಲ್ ಹೇಳ್ತಾರೆ. ಒಮ್ಮೆ ಎಂತ ಆಯ್ತಂದ್ರೆ, ಎಸ್ ಒಬ್ಬ ಹೀಗೆ ಏರೋಪ್ಲೇನ್ ಅನ್ನು ಹೀಗೆ ನೋಡ್ತಾ ಇರ್ತಾನೆ. ಪ್ರಭುಪಾದ ಕೂಡ ಅಲ್ಲಿ ಇರ್ತಾರೆ. ಅವ ಹೇಳ್ತಾನೆ, ಪ್ರಭುಪಾದ, this scientists are so great, they made aeroplane, it is flying. ವಿಜ್ಞಾನಿಗಳು ಗ್ರೇಟ್ ಅಂತೆ, ಅವರು ಏರೋಪ್ಲೇನ್ ಮಾಡಿದ್ದಾರೆ, ಅದು ಇಟ್ಸ್ ಫ್ಲೈಯಿಂಗ್. ಪ್ರಭುಪಾದಿಗೆ ನೋಡಿದ್ರು, as soon as your petrol is finished, everything is finished. Your scientist is also finished. ಪ್ರಭುಪಾದ ಹೇಳಿದ್ದಾರೆ, ಈ ಪೆಟ್ರೋಲ್ ಒಂದು 100 ವರ್ಷ ಇರ್ಬೋದು, ಈಗ 50 ವರ್ಷ ಆಯ್ತು ಪ್ರಭುಪಾದ ಹೇಳಿ, ಇನ್ನೊಂದು 50 ವರ್ಷ ಇರ್ಬೋದು, ಮತ್ತೆ ಹೋಗ್ತದೆ. ಹಾಗೆ ಮತ್ತೆ ಪ್ರಭುಪಾದ ಹೇಳ್ತಾರೆ, ಬಟ್ ಕೃಷ್ಣ has made so many aeroplanes which are flying, it will never come down. So many planets are there. ಹಾಗೆ ಭಗವಂತ ಮಾಡಿದ್ರೆ, ಹಾಗೆ ನಾವು ಮಾಡಿದ್ರೆ ಇಟ್ಸ್ ಫ್ಲೈಯಿಂಗ್, ಇಟ್ ವಿಲ್ ಕಮ್ ಡೌನ್, ಈ ರೀತಿ ಅಲ್ಲ. ಹಾಗೆ ಪ್ರಭುಪಾದಲ್ಲಿ ಹೇಳುವಂತ ಭಾವಾರ್ಥದಲ್ಲಿ ಹೇಳುವಂತದ್ದು, ಈ ಆಕಾಶದಲ್ಲಿ ಉನ್ನತ ಲೋಕದಲ್ಲಿ ಜೀವಿಗಳಿದ್ದಾರಂತೆ. ಅವರಿಂದ ಇದು ಫಸ್ಟ್ ಸೆಂಟೆನ್ಸ್ ಅಲ್ಲಿ ಉಂಟು, ಒಂದು ನಿಮಿಷ ಪ್ರಭುಪಾದ ಹೇಳುವಂತ ಸೆಂಟೆನ್ಸ್ ಇದನ್ನು ನೋಡುವ. ಊರ್ಧ್ವ ಲೋಕಗಳಲ್ಲಿ ಜೀವಿಗಳು ಇರುತ್ತಾರೆ, ಅವರು ನಿರಾಂತಕವಾಗಿ ಗಾಳಿಯ ಮೂಲಕ ಸಂಚರಿಸಬಹುದು ಎಂದು ಇಲ್ಲಿ ತಿಳಿದು ಅರ್ಥ ಮಾಡಿ. ನಿರಾಂತಕ, ಸ್ಟಾಪ್ ಇಲ್ಲ. ಹಾಗಾಗಿ ನಾವು ಲಿಮಿಟೆಡ್ಗೆ ಜಾಸ್ತಿ ಮಾಡ್ಲಿಕ್ಕೆ ಆಗುದಿಲ್ಲ. ಎಸ್, ಹಾಗೆ ಅವ್ರು ಮಾಡೋದು. ನೆಕ್ಸ್ಟ್ 9ನೇ ಶ್ಲೋಕದಲ್ಲಿ ಬ್ರಹ್ಮ ಮೊದಲ ಜೀವಿ, ಬ್ರಹ್ಮ ಅಲ್ಲಿಗೆ ಬರ್ತಾನೆ. ಬ್ರಹ್ಮ ಯಾರೊಟ್ಟಿಗೆ? ಮರೀಚಿಯೊಟ್ಟಿಗೆ ಮತ್ತು ಬೇರೆ ಋಷಿಗಳೊಟ್ಟಿಗೆ ಆ ಕರ್ದಮನ ಇಲ್ಲಿಗೆ ಬರ್ತಾನೆ. ಬ್ರಹ್ಮ ಬರುವಂಥದ್ದು. ಓಕೆ, ಬ್ರಹ್ಮನ ಇಲ್ಲಿ ಸ್ವಯಂಭೂ ಅಂತ ಹೇಳಿದ್ದಾರೆ. ಯಾಕೆಂದ್ರೆ ಅವನಿಗೆ ಮೆಟೀರಿಯಲ್ ಫಾದರ್ ಆಗಿ ಮಾತ್ರ ಇಲ್ಲ ಅಂತೆ. ಅವ ನಿಮ್ಗೆಲ್ಲರಿಗೂ ಗೊತ್ತು, ಗರ್ಭೋದಕ್ಷ ವಿಷ್ಣುನ ಮಕ್ಕಳಿಂದ ಹುಟ್ಟುವಂಥದ್ದು. ಹಾಗೆ ನಾಳೆ ಅಂತ ಅಂದ್ರೆ ಅದೇ ಸಾಂಖ್ಯಯೋಗದ ಬಗ್ಗೆ ಬರ್ತದೆ, ಸ್ಟಾರ್ಟ್ ಆಗ್ತದೆ ನೋಡಿ. ಇನ್ನು 24, 25 ಕಂಟಿನ್ಯೂಸ್ ಆಗಿ 34 ಅಧ್ಯಾಯ ತನಕ ತುಂಬಾ ಇಂಪಾರ್ಟೆಂಟ್ ಅಧ್ಯಾಯಗಳು. ಶ್ಲೋಕ ಎಲ್ಲ ತುಂಬಾ ಇಂಪಾರ್ಟೆಂಟ್. ಹಾಗಾಗಿ ಇದನ್ನು ತುಂಬಾ ಸೀರಿಯಸ್ ಆಗಿ, ಯಾಕೆಂದ್ರೆ ಈ 24ರಿಂದ 34 ಅಧ್ಯಾಯ ಉಂಟು. ಈ ಅಧ್ಯಾಯಗಳನ್ನು ನೀವು ಸೀರಿಯಸ್ ಆಗಿ ಗೊತ್ತಾದ್ರೆ ನಿಮಗೆ ಕೃಷ್ಣ ಪ್ರಜ್ಞೆ, ಕೃಷ್ಣ ತತ್ವ ಫಿಲಾಸಫಿ ಸರಳವಾಗಿ ನಿಮ್ಗೆ ಅರ್ಥ ಆಗ್ತದೆ. ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟ್ ಅಧ್ಯಾಯಗಳು. 24, 25, 26, 27, 28 ಲಾಸ್ಟಿಗೆ ಬರುವಂತದ್ದು ಅಧ್ಯಾಯ ಲಾಸ್ಟ್ 33 ಚಾಪ್ಟರ್, 34 ಅಲ್ಲ 33 ಚಾಪ್ಟರ್, 33 ಚಾಪ್ಟರ್ ಅನ್ಕೊಂಡು. ಹರೇ ಕೃಷ್ಣ, ಪ್ರಶ್ನೆ ಉಂಟಾ? ಪ್ರಶ್ನೆ ಇಲ್ವಾ?
ಎಸ್, ಓಕೆ. ಒಂದು ವಿಷಯ ಹೇಳಲಿಕ್ಕಿತ್ತು ನೋಡಿ. ನಿನ್ನೆ ಪ್ರೆಸಿಡೆಂಟ್ಗೆ ತುಂಬಾ ಖುಷಿಯಾಗಿದೆ. ಸದಾ ತುಷ್ಟ ಪ್ರಭು ಸಂತೋಷ್ ಪ್ರಭು ಅಂತ ಬ್ಯಾಂಗ್ಳೂರಿಂದ, ಅವರು ಕೇವಲ ಲೆವೆಲ್ 2ಗೆ ಕಲಿಸ್ತಾ ಇದ್ದಾರೆ. ಅಲ್ಲಿಂದ 9 ಲಕ್ಷ ಕಲೆಕ್ಷನ್ ಮಾಡಿದ್ರು. ಅವರು ಹೇಳಿದ್ರು ನಾನು 10 ಲಕ್ಷ ಕಲೆಕ್ಷನ್ ಮಾಡಿದೆ ಒಂದು ಬ್ಯಾಚ್ ಇಂದ. ನೀವು ಎಣಿಸಿ, ಜಾಸ್ತಿ ಸ್ಟೂಡೆಂಟ್ಸ್ ಇಲ್ಲ. ನಾವು ಕೇಳಿದ್ವಿ ಹೇಗೆ ಅಂತ. ಅವ್ರು ಎಂತ ಹೇಳಿ ಮಾಡಿದಂದ್ರೆ, ಅವರ ಸ್ಟೂಡೆಂಟ್ಸ್ ಎಷ್ಟು ಸ್ವಲ್ಪ ಸ್ಟೂಡೆಂಟ್ಸ್ ಇರುವಂತದ್ದು, ಒಂದೊಂದು ಸ್ಟೂಡೆಂಟ್ಸ್ ಅವರೆಲ್ಲ ಅವರ ಫ್ರೆಂಡ್ಸ್ ಅವರೆಲ್ಲ ತಗೊಂಡು, ಅಂದ್ರೆ ಎಲ್ಲರಿಗೆ ಹೇಳಿ ಒಬ್ಬೊಬ್ರು ತುಂಬಾ ಕಲೆಕ್ಟ್ ಮಾಡಿದಾರೆ ಅಂತ. ಆ ರೀತಿ ಅದಾಯ್ತಂತ. ಹಾಗೆ ಅವರು ಕೂಡ ಒಂದು 2 ಲಕ್ಷ ಕೊಟ್ಟಿದ್ದಾರೆ. ಉಳಿದವರೆಲ್ಲ ಸೇರಿ 7 ಲಕ್ಷ ಕೊಟ್ಟಿದ್ದಾರೆ. ಅದೊಂದು ಸಣ್ಣ ಬ್ಯಾಚ್, ಲೆವೆಲ್ 2 ಬ್ಯಾಚ್. ಹಾಗೆ ನಿನ್ನೆ ರಾತ್ರಿ ನಾವು ಬರುವಾಗ ಹೇಗೆ ಹೇಳಿದ್ವಿ. ಹಾಗಾಗಿ ಎಲ್ಲರೂ, ಏಕೆಂದ್ರೆ ಇದು ಭಗವಂತನ ಇದಕ್ಕೆ ಸೇವೆಗೋಸ್ಕರ ಎಲ್ಲರೂ ಪ್ರಯತ್ನ ಮಾಡಿ. ಎಸ್, ಹರೇ ಕೃಷ್ಣ. ಈಗ ನಾನು ನಿಮ್ಗೆ ಹೇಳುವಂಥದ್ದು, ನಾನು ಕೂಡ ನಿನ್ನೆ ನನ್ನ ಫ್ರೆಂಡ್ಸ್, ನಿನ್ನೆ ಒಂದು 5 ಫ್ರೆಂಡ್ಸ್ ನನ್ನ ಈಗ ಒಂದು ಕಳೆದ ಒಂದು 12-14 ವರ್ಷದಿಂದ ಅವರ ಟಚ್ ಅಲ್ಲಿ ಇಲ್ಲ. ಇನ್ನು ನಾನು ಹೋಗಿ ಭೇಟಿಯಾದೆ. ಅದರಲ್ಲಿ 5 ಮಂದಿಯನ್ನು ಭೇಟಿಯಾದೆ. 5 ಮಂದಿ ಕೂಡ ಕೊಡ್ತಾ ಇದ್ದಾರೆ, ದೊಡ್ಡ ದೊಡ್ಡ ಅಮೌಂಟ್ ಕೊಡ್ತಾ ಇದ್ದಾರೆ. ಅಂದ್ರೆ ಕೃಷ್ಣನ ಸೇವೆಗೋಸ್ಕರ. ನಾನು ಯೂಶುವಲಿ ಅವರನ್ನು ತುಂಬಾ ಸಮಯ ಆಯ್ತು ಭೇಟಿ ಆಗಲಿಲ್ಲ. ನಿನ್ನೆ ಭೇಟಿ ಆದೆ, ಕೊಡ್ತೇನೆ ಅಂತ ಹೇಳಿದ್ರು. ಹಾಗಾಗಿ ದೊಡ್ಡ ಸೇವೆ ಎಲ್ಲ ಕೊಡ್ತೇನೆ ಅಂತ ಹೇಳಿದ್ರು. ಹಾಗೆ ಎಲ್ಲರೂ ಪ್ರಯತ್ನ ಮಾಡಿ, ನಿಮ್ಮಲ್ಲಿ ಎಷ್ಟು ಸಾಧ್ಯ ಆಗ್ತದೆ ಅಷ್ಟು ಪ್ರಯತ್ನ ಮಾಡಿ. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ. ವಾಂಚಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೋ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ